ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಗ್ರ್ಯಾಂಡ್ ಫಾದರ್ಸ್ ಹಾಲಿಡೇ ಪೊಯಮ್ ಬೈ ರವೀಂದ್ರನಾಥ ಟಾಗೋರ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಗ್ರ್ಯಾಂಡ್ ಫಾದರ್ಸ್ ಹಾಲಿಡೇ ರಿಟನ್ ಬೈ ರವೀಂದ್ರನಾಥ ಟಾಗೋರ್. ದಿಸ್ ಪೊಯಮ್ ಈಸ್ ಟ್ರಾನ್ಸ್ಲೇಟೆಡ್ ಬೈ ವಿಲಿಯಂ ರೇಡಿಸ್. ಈ ಒಂದು ಪದ್ಯವನ್ನು ವಿಲಿಯಂ ರೇಡಿಸ್ ರವರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಈ ಒಂದು ಪದ್ಯದಲ್ಲಿ ಒಬ್ಬ ಗ್ರ್ಯಾಂಡ್ ಫಾದರ್ ತಾತ ತನ್ನ ಮೊಮ್ಮಗನ ಜೊತೆಯಲ್ಲಿ ಆಟ ಆಡ್ತಾ ಒಂದು ಹಾಲಿಡೇ ರಜಾ ದಿನದ ಕಳೆದಾಗ ಅವರ ಭಾವನೆಗಳನ್ನು ಈ ಸಾಲುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಯಾವ ರೀತಿ ಆ ಗ್ರ್ಯಾಂಡ್ ಫಾದರ್ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ರವೀಂದ್ರನಾಥ ಟಾಗೋರ್ ರವರ ಈ ಸಾಲುಗಳಲ್ಲಿ ಕಲಿಯುತ್ತಾ ಹೋಗೋಣ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸಾದಲ್ಲಿ ಹೇಳ್ತಾ ಇದ್ದಾರೆ, Blue sky, paddy fields, grand child's play, deep ponds, diving stage, child's holiday, tree shade, barn corners, catch me if you dare, undergrowth, laurel bushes, life without care, green paddy, all a quiver, hopeful as a child. ನೋಡಿ, ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬ ತಾತ ತಮ್ಮ ಮೊಮ್ಮಗನ ಆಟವನ್ನು ನೋಡ್ತಾ ಇದ್ದಾರೆ. ಇಲ್ಲಿ ನೀಲಿ ಆಕಾಶ, ಭತ್ತದ ಗದ್ದೆಗಳು, ಮೊಮ್ಮಗುವಿನ ಆಟ, ಪ್ರಕೃತಿಯ ಸೌಂದರ್ಯ ಮತ್ತು ತನ್ನ ಮೊಮ್ಮಗನ ಮುಗ್ಧ ಆಟದ ಮೂಲಕ ತಾತನ ಮನಸ್ಸಿಗೆ ಸಂತೋಷ ಸಿಗ್ತಾ ಇದೆ. ಆ ನೆಮ್ಮದಿಯ ರಜದ ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ. ಡೀಪ್ ಪಾಂಡ್ಸ್, ಡೈವಿಂಗ್ ಸ್ಟೇಜ್, ಚೈಲ್ಡ್ಸ್ ಹಾಲಿಡೇ, ಆಳವಾದ ಕೆರೆಗಳು, ಡೈವಿಂಗ್ ಮಾಡುವ ಜಾಗ, ಮಗುವಿನ ರಜೆಯ ದಿನ, ಆ ಮಗುವಿನ ಸ್ವತಂತ್ರವಾದ ಆಟ, ಯಾವುದೇ ಚಿಂತೆ ಇಲ್ಲದೆ ಆ ರಜಾ ದಿನವನ್ನು ಸೂಚಿಸ್ತಾ ಇದೆ. ಟ್ರೀ ಶೇಡ್, ಬ್ಯಾರ್ನ್ ಕಾರ್ನರ್ಸ್, ಕ್ಯಾಚ್ ಮೀ ಇಫ್ ಯು ಡೇರ್, ಆ ಮರದ ನೆರಳಲ್ಲಿ ಆಟ ಆಡ್ತಾ ನನ್ನನ್ನು ಹಿಡಿಯಿರಿ ಅಂತಕ್ಕಂತಹ ಒಂದು ಆಟದೊಂದಿಗೆ ಆ ಮಗುವಿನ ಚೇಷ್ಟೆ, ಚುರುಕುತನವನ್ನು ಆ ತಾತ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂಡರ್ ಗ್ರೋತ್, ಪ್ಯಾರಲ್ ಬಶಸ್, ಲೈಫ್ ವಿತೌಟ್ ಕೇರ್, ಪೊದೆಗಳು, ಪ್ಯಾರಲ್ ಗಿಡಗಳು, ಚಿಂತೆ ಇಲ್ಲದ ಒಂದು ಜೀವನ ಅಂತ. ಇಲ್ಲಿ ಮಗು ಸಂಪೂರ್ಣವಾಗಿ ಚಿಂತೆ ಇಲ್ಲದೆ ಪ್ರಕೃತಿಯೊಂದಿಗೆ ಬೆರೆತು ಆನಂದಿಸ್ತಾ ಇರ್ತಕ್ಕಂಥ ಸ್ಥಿತಿ, ಇದು ದೊಡ್ಡವರ ಜಂಜಾಟವಿಲ್ಲದ ಜೀವನದ ಒಂದು ಹಂಬಲವನ್ನು ಸೂಚಿಸುತ್ತೆ. ಗ್ರೀನ್ ಪ್ಯಾಡಿ, ಆಲ್ ಎ ಕ್ವೀವರ್, ಹೋಪ್ಫುಲ್ ಆಸ್ ಎ ಚೈಲ್ಡ್, ಹಸಿರು ಭತ್ತವು ಇಲ್ಲಿ ನಡುಗ್ತಾ ಇದೆ, ಮಗುವಿನ ಆಕಾಶವಾದಿಯಂತೆ. ಅಂದರೆ ಭತ್ತದ ಗದ್ದೆಗಳ ಚಲನೆಯನ್ನು ಮಗುವಿನ ಒಂದು ಆಶಾವಾದಕ್ಕೆ ಹೋಲಿಸ್ತಾ ಇದ್ದಾರೆ. ಇದು ಜೀವನದ ಹೊಸತನ, ಭರವಸೆ, ಚೈತನ್ಯವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ನಂತರ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಚೈಲ್ಡ್ ಪ್ರಾನ್ಸಿಂಗ್, ರಿವರ್ ಡ್ಯಾನ್ಸಿಂಗ್, ವೇವ್ಸ್ ರನ್ನಿಂಗ್ ವೈಲ್ಡ್, ಇಲ್ಲಿ ಮಗು ನರ್ತಿಸ್ತಾ ಇದೆ, ನದಿ ನರ್ತಿಸ್ತಾ ಇದೆ, ಮತ್ತು ಕಾಡುಗಳು ಅಲೆಯಾಗಿ ಆರುತ್ತಾ ಇದ್ದಾವೆ. ಅಂದರೆ ಇಲ್ಲಿ ಮಗು ತುಂಬ ನದಿಯ ಹಾಗೆ ಚೈತನ್ಯ ಭರಿತವಾಗಿದೆ. ಅಲೆಗಳ ಚಲನೆಯೊಂದಿಗೆ ಆ ಮಗುವಿನ ಆ್ಯಕ್ಟಿವಿಟೀಸನ್ನು ಹೇಳ್ತಾ ಇದ್ದಾರೆ. ಇದು ಪ್ರಕೃತಿ ಮತ್ತು ಮಾನವರ ಸಂತೋಷದ ಸಾಮರಸ್ಯವನ್ನು ತೋರಿಸ್ತಾ ಇದೆ. ಬಿ ಸ್ಪೆಕ್ಟಕಲ್ಡ್ ಗ್ರ್ಯಾಂಡ್ಫಾದರ್, ಓಲ್ಡ್ ಮ್ಯಾನ್ ಆಮ್ ಐ, trapped in my work like a spider-webbed fly. Your games are my games, my proxy holiday. Your laugh, that sweetest music I shall ever play. ನೋಡಿ, ಇಲ್ಲಿ ಆ ಒಂದು ತಾತ ಗ್ರ್ಯಾಂಡ್ ಫಾದರ್ ಹೇಳ್ತಾ ಇದ್ದಾರೆ, ನಾನು ಕನ್ನಡಕವನ್ನು ಧರಿಸಿರತಕ್ಕಂತಹ ಒಬ್ಬ ಓಲ್ಡ್ ಮ್ಯಾನ್, ನಾನು ವೃದ್ಧ. ಇಲ್ಲಿ ಕವಿತೆಯ ತಾತನ ಒಂದು ದೃಷ್ಟಿಕೋನ ಇಲ್ಲಿ ಪ್ರಾರಂಭ ಆಗುತ್ತೆ. ತನ್ನ ವಯಸ್ಸು, ತನ್ನ ಸ್ಥಿತಿಯ ಬಗ್ಗೆ ಹೇಳ್ತಾರೆ. ಟ್ರ್ಯಾಪ್ಡ್ ಇನ್ ಮೈ ವರ್ಕ್ ಲೈಕ್ ಎ ಸ್ಪೈಡರ್ ವೆಬ್ಡ್ ಫ್ಲೈ, ನಾನು ಜೇಡರ ಬಲೆಯಲ್ಲಿ ಸಿಕ್ಕದಂತೆ ನನ್ನ ಕೆಲಸದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ. ಒಬ್ಬ ಜೇಡರ ಬಲೆಯಲ್ಲಿ ಒಂದು ನೊಣ ಸಿಕ್ಕಾಕೊಂಡಾಗೆ ನಾನು ನನ್ನ ದೈನಂದಿನ ಕೆಲಸದಲ್ಲಿ ಆ ಒತ್ತಡದಲ್ಲಿದ್ದೇನೆ, ನಾನು ಅದರಿಂದ ಬರಲು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯುವರ್ ಗೇಮ್ಸ್ ಆರ್ ಮೈ ಗೇಮ್ಸ್, ಮೈ ಪ್ರಾಕ್ಸಿ ಹಾಲಿಡೇ, ನಿನ್ನ ಆಟಗಳೇ ನನ್ನ ಆಟಗಳು, ನನಗೆ ಇದೊಂದು ರೀತಿ ಹಾಲಿಡೇ ಇದ್ದಾಗೆ. ಮೊಮ್ಮಗುವಿನ ಆಟಗಳ ಮೂಲಕ ತಾತ ತನ್ನ ಜೀವನದ ಒಂದು ಆ ಜಂಜಾಟವನ್ನು ಮರೆತು ಪರೋಕ್ಷವಾಗಿ ಆ ರಜೆಯನ್ನು ಆನಂದಿಸ್ತಾ ಇದ್ದಾರೆ. ಮಗುವಿನ ಸಂತೋಷವನ್ನು ತನ್ನ ಸಂತೋಷ ಅಂತ ಹೇಳ್ತಾ ಇದ್ದಾರೆ. ಯುವರ್ ಲಾಫ್, ದ ಸ್ವೀಟೆಸ್ಟ್ ಮ್ಯೂಸಿಕ್ ಐ ಶೆಲ್ ಎವರ್ ಪ್ಲೇ, ತನ್ನ ಮೊಮ್ಮಗನಿಗೆ ಹೇಳ್ತಾ ಇದ್ದಾರೆ, ನಿನ್ನ ನಗುವೆ ನಾನು ಕೇಳುವಂತಹ ಒಂದು ಅತ್ಯಂತ ಸುಮಧುರವಾದ ಸಂಗೀತ. ಮಗುವಿನ ನಗು ತಾತನಿಗೆ ಒಂದು ಸಂತೋಷವನ್ನು ನೀಡ್ತಾ ಇದೆ, ಅದು ಒಂದು ಜೀವನಕ್ಕೆ ಸಂಗೀತವನ್ನು ನೀಡ್ತಾ ಇದೆ, ಅದು ತುಂಬ ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಯುವರ್ ಜಾಯ್ ಈಸ್ ಮೈನ್, ಮೈ ಮಿಸ್ಚೀಫ್ ಇನ್ ಯುವರ್ ಐಸ್, ಯುವರ್ ಡಿಲೈಟ್ ದ ಕಂಟ್ರಿ ವೇರ್ ಮೈ ಫ್ರೀಡಮ್ ಲೈಸ್, ಅಂದರೆ ನಿನ್ನ ಸಂತೋಷವೇ ನನ್ನದ್ದು, ನನ್ನ
ಒಂದು ಮಿಸ್ಚೀಫ್, ತುಂಟತನ ನಿನ್ನ ಕಣ್ಣುಗಳಲ್ಲಿದೆ. ಅಂದರೆ ತಾತ ತನ್ನ ಬಾಲ್ಯದ ಸಂತೋಷ, ತನ್ನ ಬಾಲ್ಯದ ತುಂಟತನವನ್ನು ತನ್ನ ಮೊಮ್ಮಗುವಿನಲ್ಲಿ ಕಾಣ್ತಾ ಇದ್ದಾರೆ. ಮತ್ತು ಇದು ಎರಡು ಪೀಳಿಗೆಗಳ ನಡುವೆ ಇರತಕ್ಕಂಥ ಒಂದು ಬಂಧವನ್ನು ಹೇಳುತ್ತೆ. ನನ್ನ ಮಿಸ್ಚೀಫ್ಸ್ ನಿನ್ನ ಕಣ್ಣಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಯುವರ್ ಡಿಲೈಟ್ ದ ಕಂಟ್ರಿ ವೇರ್ ಮೈ ಫ್ರೀಡಮ್ ಲೈಸ್, ನಿನ್ನ ಸಂತೋಷವೇ ನನ್ನ ಒಂದು ಸ್ವತಂತ್ರ ಇರುವ ದೇಶ ಅಂತ ಹೇಳ್ತಾ ಇದ್ದಾರೆ. ಮೊಮ್ಮಗುವಿಗೆ ಸಂತೋಷವೇ ತಾತನಿಗೆ ತನ್ನ ಕೆಲಸದ ಒತ್ತಡದಿಂದ ಬಿಡುಗಡೆ ನೀಡುವ ಏಕೈಕ ಮಾರ್ಗ. ಮಗುವಿನ ಜಗತ್ತಿನಲ್ಲಿ ಅವನು ತನ್ನ ಸ್ವಾತಂತ್ರ್ಯವನ್ನು ಕಂಡುಕೊಳ್ತಾ ಇದ್ದಾರೆ ಗ್ರ್ಯಾಂಡ್ ಫಾದರ್. ಆಟಮ್ ಸೇಲಿಂಗ್ ಇನ್ ನೌ ಸ್ಟಿಯರ್ಡ್ ಬೈ ಯುವರ್ ಪ್ಲೇ, ಬ್ರಿಂಗಿಂಗ್ ವೈಟ್ ಸ್ಯೂಲಿ ಫ್ಲವರ್ಸ್ ಟು ಗ್ರೇಸ್ ಯುವರ್ ಹಾಲಿಡೇ. ಇಲ್ಲಿ ವಸಂತ ಕಾಲವು, ಶರತ್ಕಾಲ ಅಂತಕ್ಕಂಥದ್ದು ಈಗ ನಿನ್ನ ಆಟದಿಂದ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಮಗುವಿನ ಆಟವು ಋತುಮಾನದ ಬದಲಾವಣೆಗಳು ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಮಗುವಿನ ಆಟದ ಪ್ರಭಾವ ಪ್ರಕೃತಿಯ ಮೇಲೂ ಸಹ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಬ್ರಿಂಗಿಂಗ್ ವೈಟ್ ಸ್ಯೂಲಿ ಫ್ಲವರ್ಸ್ ಟು ಗ್ರೇಸ್ ಯುವರ್ ಹಾಲಿಡೇ, ನಿನ್ನ ರಜೆಯನ್ನು ತುಂಬ ಸುಂದರವಾಗಿಸಲು ನಾನು ಬಿಳಿ ಶೂಲಿ ಫ್ಲವರ್ಸನ್ನು ತರ್ತಾ ಇದ್ದೇನೆ. ಅಂದರೆ ಆ ಶರತ್ಕಾಲದಲ್ಲಿ ಅರಳುವಂತಹ ಶೂಲಿ ಹೂಗಳು ಮಗುವಿನ ರಜೆಯನ್ನು ಇನ್ನಷ್ಟು ಸುಂದರಗೊಳಿಸುತ್ತೆ. ಇದು ಪ್ರಕೃತಿ ಮತ್ತು ಮಾನವನ ನಡುವಿನ ಒಂದು ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಪ್ಲೆಜರ್ ಆಫ್ ದ ಚಿಲ್ಲಿ ಏರ್ ಟಿಂಗ್ಲಿಂಗ್ ಮೀ ಅಟ್ ನೈಟ್, ಬ್ಲೋನ್ ಫ್ರಮ್ ಹಿಮಾಲಯ ಆನ್ ದ ಬ್ರೀಸ್ ಆಫ್ ಯುವರ್ ಡಿಲೈಟ್. ಅಂದರೆ ರಾತ್ರಿಯಲ್ಲಿ ತನ್ನನೇ ಗಾಳಿಯು ನನಗೆ ಒಂದು ಆಹ್ಲಾದಕರವನ್ನು ಒಂದು ರೋಮಾಂಚನವನ್ನು ನೀಡುತ್ತೆ ಅಂತ ಮಗುವಿನ ಸಂತೋಷದಿಂದ ಉಂಟಾಗುವ ಆಹ್ಲಾದವು ತಾತನಿಗೆ ರಾತ್ರಿಯಲ್ಲಿ ಒಂದು ತಂಪಾದ ಗಾಳಿಯಿಂದ ರೋಮಾಂಚನವನ್ನು ನೀಡ್ತಾ ಇದೆ ಅಂತ ಹೇಳ್ತಾರೆ. ಬ್ಲೋನ್ ಫ್ರಮ್ ಹಿಮಾಲಯ ಆನ್ ದ ಬ್ರೀಸ್ ಆಫ್ ಯುವರ್ ಡಿಲೈಟ್, ಆ ನಿನ್ನ ಸಂತೋಷದ ಗಾಳಿಯಲ್ಲಿ ಹಿಮಾಲಯದಿಂದ ಒಂದು ಬ್ರೀಸ್ ಬರ್ತಾ ಇದೆ ಅಂತ. ಮಗುವಿನ ಸಂತೋಷವು ಹಿಮಾಲಯದ ತಂಪಾದ ಗಾಳಿಯಂತೆ ತಾತನಿಗೆ ಒಂದು ಹೊಸ ಆಹ್ಲಾದ, ಒಂದು ಹುಮ್ಮಸ್ಸು, ಚೈತನ್ಯವನ್ನು, ಸಂತೋಷವನ್ನು ಸೂಚಿಸ್ತಾ ಇದೆ. ಡಾನ್ ಇನ್ ಆಸ್ವಿನ್ ಫ್ಲವರ್ ಫೋರ್ಸಿಂಗ್ ರೋಸಿಯೇಟ್ ಸನ್ ಡ್ರೆಸ್ಡ್ ಇನ್ ದ ಕಲರ್ಸ್ ಆಫ್ ದ ಗ್ರ್ಯಾಂಡ್ ಚೈಲ್ಡ್ಸ್ ಫನ್. ಅಂದರೆ ಈ ಸಾಲಿನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಆ ಶರತ್ಕಾಲದಲ್ಲಿ ಒಂದು ಬರ್ತಕ್ಕಂತಹ ರೋಸೆಟ್ ಮೀನ್ಸ್ ಫ್ಲವರ್ ಫೋರ್ಸಿಂಗ್ ಆಸ್ವಿನ್, ಅಶ್ವಯುಜ ಅಂತಕ್ಕಂಥದ್ದು. ಆ ಒಂದು ಅಶ್ವಯುಜ ಮಾಸದಲ್ಲಿ ಆ ಸೂರ್ಯನ ಬೆಳಕು ಹೂಗಳನ್ನು ಅರಳಿಸುವಂತೆ ಆ ಮಗುವಿನ ಸಂತೋಷವು ತಾತನ ಜೀವನದಲ್ಲಿ ಹೊಸತನವನ್ನು, ಸಂತೋಷವನ್ನು ತರ್ತಾ ಇದೆ. ಡ್ರೆಸ್ಡ್ ಇನ್ ದ ಕಲರ್ಸ್ ಆಫ್ ದ ಗ್ರ್ಯಾಂಡ್ ಚೈಲ್ಡ್ಸ್ ಫನ್, ಆ ಮಗುವಿನ ಆ ಒಂದು ಗ್ರ್ಯಾಂಡ್ ಚೈಲ್ಡ್ಸ್ ಫನ್, ಮಗು ಮಾಡ್ತಕ್ಕಂತಹ ಆ ಒಂದು ಚೇಷ್ಟೆ, ಆ ಫನ್ನಲ್ಲಿ ಆ ಒಂದು ಕಲರ್ಸ್ ಅಡಗಿದೆ ಅಂತ ಹೇಳ್ತಾ ಇದ್ದಾರೆ. ಸೂರ್ಯನ ಬೆಳಕು, ಪ್ರಕೃತಿಯ ಸೌಂದರ್ಯ, ಮಗುವಿನ ಸಂತೋಷದ ಬಣ್ಣಗಳಿಂದ ತುಂಬಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಫ್ಲಡಿಂಗ್ ಆಫ್ ಮೈ ಸ್ಟಡಿ ವಿತ್ ಯುವರ್ ಲೀಪ್ ಆ್ಯಂಡ್ ಯುವರ್ ಕ್ಯಾಪರ್ಸ್, ವರ್ಕ್ ಗಾನ್, ಬುಕ್ಸ್ ಫ್ಲೈಯಿಂಗ್, ಅವಲೆಂಚೆ ಆಫ್ ಪೇಪರ್ಸ್. ಇಲ್ಲಿ ಹೇಳ್ತಾ ಇದ್ದಾರೆ ನಿನ್ನ ಜಿಗಿತಗಳು, ಕುಣಿತಗಳು ನನ್ನ ಅಧ್ಯಯನದ ಕೊಠಡಿಯಿಂದ ತುಂಬೋಗಿದೆ ಅಂತ. ಮಗುವಿನ ಆಟ ಚಟುವಟಿಕೆಗಳು ತಾತನ ಕೆಲಸದ ಸ್ಥಳವನ್ನು ಪ್ರವೇಶಿಸಿದೆ, ಅಲ್ಲಿ ಅವರಿಗೆ ಶಾಂತಿಯನ್ನು ಭಂಗಗೊಳಿಸಿದೆ. ಅವು ಒಂದು ರೀತಿ ತನ್ನ ಕೆಲಸಕ್ಕೆ ಒಂದು ಭಂಗವನ್ನು ನೀಡ್ತಾ ಇದೆ. ವರ್ಕ್ ಗಾನ್, ಬುಕ್ಸ್ ಫ್ಲೈಯಿಂಗ್, ಅವಲೆಂಚೆ ಆಫ್ ಪೇಪರ್ಸ್, ಕೆಲಸವೂ ಹೋಯಿತು, ಪುಸ್ತಕಗಳು ಹೋಯಿತು, ಕಾಗದಗಳ ರಾಶಿ ಬಿದ್ದಿದೆ. ಆ ಮಗುವಿನ ಆಗಮನದಿಂದ ತಾತನ ಕೆಲಸದ ಒಂದು ಬದಲಾಗಿದೆ, ಆ ಕೆಲಸ ಅಧ್ಯಯನ ಹಿನ್ನೆಲೆ ಎಲ್ಲವೂ ಸಹ ಬದಲಾಗಿದೆ. ಅಲ್ಲಿ ಮಗುವಿನ ಸಂತೋಷವೇ ಮುಖ್ಯವಾಗಿದೆ. ಆರ್ಮ್ಸ್ ಅರೌಂಡ್ ಮೈ ನೆಕ್, ಇನ್ ಮೈ ಲ್ಯಾಪ್ ಬ್ಲೌನ್ ಸ್ಟಂಪ್, ಹರಿಕೇನ್ ಆಫ್ ಫ್ರೀಡಮ್ ಇನ್ ಮೈ ಹಾರ್ಟ್ ಆಸ್ ಯು ಜಂಪ್. ಇಲ್ಲಿ ನನ್ನ ಕುತ್ತಿಗೆ ಸುತ್ತಲೂ ನಿನ್ನ ಕೈಗಳನ್ನು ಹಾಕ್ಕೊಂಡು ನನ್ನ ಮಡಿಲಿನಲ್ಲಿ ನೀನು ಕುಣಿದಾಟ ಮಾಡ್ತೀಯಾ. ಮೊಮ್ಮಗುವಿನ ತಾತನ ಮೇಲಿನ ಪ್ರೀತಿ ಮತ್ತು ಅವನೊಂದಿಗೆ ಆಡುವ ಬಗೆಯನ್ನು ಇದು ಹೇಳ್ತಾ ಇದೆ. ಆ್ಯಂಡ್ ನೀನು ಜಿಗಿಯುವಾಗ ನನ್ನ ಹೃದಯದಲ್ಲಿ ಸ್ವಾತಂತ್ರ್ಯದ ಒಂದು ಚಂಡಮಾರುತ ಬರುತ್ತೆ. ಅಂದರೆ ಮಗುವಿನ ಪ್ರತಿ ಚಲನೆಯು ತಾತನಿಗೆ ಕೆಲಸದ ಬಂಧನದಿಂದ ಸ್ವಾತಂತ್ರ್ಯವನ್ನು ನೀಡುತ್ತೆ, ಅವನ ಹೃದಯದಲ್ಲಿ ಹೊಸ ಶಕ್ತಿಯನ್ನು ತುಂಬುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೂ ಹ್ಯಾಸ್ ಥಾಟ್ ಯು ಹೌ ಈ ಡಸ್ ಇಟ್, ಐ ಶೆಲ್ ನೆವರ್ ನೋ, ಯು ಆರ್ ದ ಒನ್ ಹೂ ಟೀಚಸ್ ಮೀ ಟು ಲೆಟ್ ಮೈ ಸೆಲ್ಫ್ ಗೋ. ಇಲ್ಲಿ ಕೊನೆ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ ಇದು ನಿನಗೆ ಯಾರು ಹೇಳಿಕೊಟ್ರು, ಇದು ಹೇಗೆ ನಡೆಯುತ್ತೆ, ನನಗೆ ಇದು ಗೊತ್ತಾಗ್ತಾ ಇಲ್ಲ. ಐ ಶೆಲ್ ನೆವರ್ ನೋ, ಇದು ನನಗೆ ತಿಳಿತಾನೇ ಇಲ್ಲ. ಅಂದರೆ ಮಗುವಿನ ಸ್ವಾಭಾವಿಕವಾದಂತಹ ಆಟಗಳು, ಆ ಸಂತೋಷ, ಆ ಮುಗ್ಧತೆ ತಾತನಿಗೆ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಇದು ಯಾರು ಕಲಿಸಲಾರದಂತಹ ಒಂದು ಅದ್ಭುತ ಶಕ್ತಿ ಅಂತ ಭಾವಿಸ್ತಾ ಹೇಳ್ತಾರೆ. ಯು ಆರ್ ದ ಒನ್ ಹೂ ಟೀಚಸ್ ಮೀ ಟು ಲೆಟ್ ಮೈ ಸೆಲ್ಫ್ ಗೋ. ನನ್ನನ್ನು ಒಂದು ಬಿಡುಗಡೆ ಮಾಡಲು ನೀನು ನನಗೆ ಕಲಿಸುವವನು, ಅಂದರೆ ನೀನೇ ನನಗೆ ಹೇಳ್ಕೊಡ್ತಾ ಇದೆಯಾ ಅಂತ. ಆ ಮಗುವಿನ ಮುಗ್ಧತೆ ಮತ್ತು ಸ್ವಾತಂತ್ರ್ಯದಿಂದ ತಾತ ತನ್ನದೇ ಆದ ಒತ್ತಡಗಳನ್ನು ಮರೆತು, ಆ ಒಂದು ವರ್ಕನ್ನು ಮರೆತು ತನ್ನ ಜೀವನವನ್ನು ಆನಂದಿಸಲು
ಅಲ್ಲಿ ಆ ಮಗುವಿನಿಂದ ಕಲಿತಾ ಇದ್ದಾರೆ. ಅಲ್ಲಿ ಮಗುವು ತಾತನಿಗೆ ಜೀವನದ ಪಾಠವನ್ನು ಕಲಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೀನೇ ನನಗೆ ಹೇಳ್ಕೊಡ್ತಾ ಇದೀಯಾ ನಾನು ಯಾವ ರೀತಿ ಇರಬೇಕು, ಆ ಮುಗ್ಧನಾಗಿ ಜೀವನವನ್ನು ಹೇಗೆ ಆನಂದಿಸಬೇಕು, ಸಂತೋಷವನ್ನು ಪಡಿಬೇಕು ಅನ್ನೋದನ್ನು ತಾತನಿಗೆ ಮೊಮ್ಮಗು ನೀನೇ ನನಗೆ ಕಲಿಸ್ತಾ ಇದೆಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ರವೀಂದ್ರನಾಥ ಠಾಗೂರ್ರವರ ಗ್ರ್ಯಾಂಡ್ ಫಾದರ್ಸ್ ಹಾಲಿಡೇ ಪೊಯಮ್ನ ಕನ್ನಡದ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಹಾಗೆ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.